ಈ ಬೃಹತ್ ಸಭೆಯನ್ನ ಉದ್ಘಾಟನೆ ಮಾಡಿ ಮಾಗಡಿ ಪಟ್ಟಣಕ್ಕೆ ಮತ್ತು ಮಾಗಡಿ ತಾಲೂಕಿಗೆ ಅತಿ ಹೆಚ್ಚಿನ ಸವಲತ್ತುಗಳನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯ ಕಟ್ಟಂತ ಅತ್ಯುತ್ತಮ ಮುಖ್ಯಮಂತ್ರಿ ಹಾಗೂ ವಾಕ್ಯಗಳ ಸರ್ದಾರ ಎಂದು ಪಂಚ ಗ್ಯಾರಂಟಿಗಳ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದ ಸಹಕಾರ ಸಚಿವರು ನನ್ನ ತಾಲೂಕಿನವರೇ ಆದಂಥ ಮಾನ್ಯ ರಾಜಣ್ಣನವರೇ ಹಾಗೂ ಮಾಗಡಿ ತಾಲೂಕಿಗೆ ಹೆಚ್ಚಿನ ಪರಿಚಯ ಇರ್ತಕ್ಕಂಥ ಪಕ್ಕದ ತಾಲೂಕಿನ ಜಮೀರ್ ಅಹಮದ್ ರವರೇ, ರೈತರ ಪರವಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿ ರೈತರಿಗೆ 10 HP ಕರೆಂಟ್ ಅನ್ನು ಫ್ರೀಯಾಗಿ ಕೊಟ್ಟಂತ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಕ್ಷೇತ್ರದ ಶಾಸಕರು 5 ಬಾರಿ ಜನತೆಯ ಆಶೀರ್ವಾದವನ್ನು ಪಡೆದು ಇಂದು ಕೂಡ ಅತ್ಯುತ್ತಮ ಶಾಸಕ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಿತ್ರ ಬಾಲಕೃಷ್ಣರವರೇ, ವೇದಿಕೆ ಬಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಹಾಲು ಉತ್ಪಾದನೆ ಮತ್ತು ರಾಜ್ಯ ಜಿಲ್ಲಾಡಳಿತದ ಅಧಿಕಾರಿ ಬಂಧುಗಳೇ, ಕ್ಷೇತ್ರದ ಯಾವತ್ತು ನನ್ನ ತಾಯಿಯರೇ, ಹಿರಿಯರೇ, ಏನೆಲ್ಲ ಕೂತ್ಕೊಂಡ್ರಪ್ಪ, ಏನೆಲ್ಲ ಕೂತ್ಕೊಂಡ್ರಿ, ಕೂತ್ಕೊಂಡ್ರೆ ಏನೆಲ್ಲ ಕೂತ್ಕೊಂಡ್ರಿ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಬಾಲಕೃಷ್ಣರವರು ಅತ್ಯುತ್ತಮವಾಗಿ ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ನಮಗೆ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥ ಈ ಗ್ಯಾರಂಟಿಗಳು ಕೊಡುವ ಮೂಲಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಕೂಗೇನಿದೆ, ಅದಕ್ಕೆ ಉತ್ತರ ಈ ಮಾಗಡಿಯ ತಾಲೂಕಿನ ಈ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. 29,000 ಕೋಟಿ ರೂಪಾಯಿಗಳ ಅತ್ಯುತ್ತಮ ಕಾರ್ಯಕ್ರಮ ಒಂದಿನ ಎಲ್ಲವನ್ನೂ ಸೇರಿದರೆ ಅದರ ಬಗ್ಗೆ ಬಾಲಕೃಷ್ಣ ಅವರು ಹೇಳಿದರೆ, ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡುವ ಮೂಲಕ ತಮ್ಮಂದೆ ಸಾಕ್ಷಿ ಗುಡ್ಡೆಗಳನ್ನು ಕೊಟ್ಟಂತ ಈ ಕಾರ್ಯಕ್ರಮ ಅವರ ಮಾತಿಗೆ ಪ್ರತ್ಯುತ್ತರ ನಾವೆಲ್ಲ ಸಂತೋಷ ಪಡಬೇಕಾಗಿದೆ. ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ದೇವರಾಜ್ ಅರಸರ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಬಂದಂತ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಜನಪರ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನೋಡ್ತಾ ಇದ್ದೇವೆ. ಮಕ್ಕಳ ಸಾಕಣೆ ಇರ್ಬೋದು, ಹಾಗೂ ಭೂ ಸುಧಾರಣೆ ಇರ್ಬೋದು, ಮತ್ತು CET ಇರ್ಬೋದು, ಈ ರೀತಿ ಒಂದೊಂದೇ ಕಾರ್ಯಕ್ರಮಗಳನ್ನು ಹಾಕಿಕೊಂಡ್ರೆ ಎಲ್ಲಾ ಸಮಯದಲ್ಲೂ ಕೂಡ ನಾವು ಕಾರ್ಯಕ್ರಮಗಳನ್ನು ಜನಪರವಾಗಿ ಕೊಟ್ಟಿದ್ದೇವೆ. ಅದೇ ಬಿಜೆಪಿಯವರು ಕಾಂಗ್ರೆಸ್ ದಳದವರು ಮಾಡಿರೋದು ಏನಪ್ಪಾ ಅಂದ್ರೆ, ಬಿಜೆಪಿಯವರು ಮಾಡಿದ್ರು ಒಂದು ಸೈಕಲ್, ಅಲ್ಲಿಗೆ ಅವ್ರ ಕಾರ್ಯಕ್ರಮ ಮುಗಿತು. ದಳದವರಂತೂ ಅವ್ರ ರಾಜಕೀಯದಲ್ಲಿ ಕಾರ್ಯಕ್ರಮ ಮಾಡೋದಕ್ಕಿಂತ ಜಾತಿ ರಾಜಕೀಯ ಮಾಡೋದ್ರಲ್ಲೇ ರಾಜ್ಯದಲ್ಲಿ ಆಡಳಿತ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವುಗಳೆಲ್ಲ ನೋಡಿದಾಗ ಜನಪರ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಸಾರಿ ಚುನಾವಣೆಗೆ ಮೊದಲು ಕೊಟ್ಟಂತ ಭರವಸೆ 165 ಭರವಸೆಗಳನ್ನು ಪೂರೈಸಿದ ಏಕೈಕ ನಾಯಕ ಯಾರನ್ನ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಆಗ್ತದೆ. ನನಗೂ ಕೂಡ ಸಂತೋಷ ಇದೆ. ಮಾನ್ಯ ಬಾಲಕೃಷ್ಣ ಅವರು ಹೇಳಿದ್ರು, ಇವತ್ತೇನಾದ್ರೂ ನೇಮಾವತಿ ನೀರು ಮಾಡ್ಲಿಕ್ಕೆ ಬರಬೇಕಾದ್ರೆ ನಾವು ಕೊಟ್ಟಂತ ಬೇಡಿಕೆಗೆ ಅವರು ಸ್ಪಂದಿಸಿ ಕೇಳಿ ನಾನು ಮಠದಲ್ಲಿ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮುಂದೆ ಮಾಡಿದ್ದೇವೆ ಅಂತ ಹೇಳಿದಂತ ಆ ನೆನಪು ಮುಂದುವರೆದು ಆ ಕಾರ್ಯಕ್ರಮ ನಡೆಯಲಿ ಅಂತ ಆಶಿಸ್ತಾ, 4 ಪಥದ ರಸ್ತೆ ಏನಿದೆ ಚುನಾವಣೆ ಮುಗಿದು ನಾನು ಆಯ್ಕೆ ಆಗ್ತಾ ಇದ್ರು ಕೂಡ, ನನಗೆ ಇಲ್ಲದೇ ಇದ್ರು ಕೂಡ ಮಾಗಡಿ ಜನತೆಯ ಋಣ ತೀರಿಸೋಸ್ಕರ ಕೇಳಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಮುಂದೆ ಮಾಡಿಕೊಂಡಿದ್ದಕ್ಕಾಗಿ ನಾನು ಅತ್ಯಂತ ನಮ್ರತೆಯಿಂದ ತಮಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರೂ ಕೂಡ ಸಂತೋಷವನ್ನು ಮಾಡಿದ್ದೀರಿ. ಹೆಚ್ಚಿಗೆ ನಾನು ಕೇಳ್ಕೊಳ್ಳೋದಿಲ್ಲ. ಮುಂದಂತೂ ಈಗಾಗಲೇ ಈ ಭಾಗಕ್ಕೆ ಕೊಟ್ಟಂತ ಕೊಡುಗೆಗಳ ಪೈಕಿ ಇರ್ತಕ್ಕಂಥ ಬೇಡಿಕೆ ನಮಗೆ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಸರ್ಕಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ಕೊಡುಗೆಗಳು ಕೊಡದೆ ನಾವು ಬಿಟ್ಟೇ ಇಲ್ಲ. ಇವತ್ತು ಕೂಡ ತಮ್ಮಲ್ಲಿ 2 ತಾಯಿ ಮಕ್ಕಳ ಆಸ್ಪತ್ರೆ ಖಂಡಿತ ಬೇಕಾಗಿದೆ, ಅದು ನಾವು ಕೊಡಲೇಬೇಕು. 2ನೇದು ನಾನು ಶಾಲೆ ಬಗ್ಗೆ ಹೇಳಿದರೆ ಆ ಶಾಲೆಯ ಕಟ್ಟಡಕ್ಕೆ ನಾವು ಕೊಡಬೇಕು. 3ನೇದು ಹಾಲು ಉತ್ಪಾದಕರಿಗೆ ಏನು 30 ರೂಪಾಯಿ ಇದೆ, 42-30 ಇದೆ, ಆ ಅನುಪಾತ 30-42
ರೀತಿಯಲ್ಲಿ ನಾವೆಲ್ಲ ಹೇಳೋದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಕಾರ್ಯಕ್ರಮ ಅನ್ನೋದೇ ಆದರೂ ಕೂಡ ಈ ಪಂಚ ಗ್ಯಾರಂಟಿಗಳ ಮೂಲಕ ನಮ್ಮ ಗಂಡಸರ ಕೈಲಿದ್ದಂತ ಹಣ ಕೂಡ ಇವತ್ತು ರೊಟೇಷನ್ ಆಗ್ತಾ ಇದೆ. ತನ್ಮೂಲಕ ಇದು ಕೂಡ ಅಭಿವೃದ್ಧಿಗೆ ಕಾರಣ ಅಂತಕ್ಕಂಥದ್ದು ಕೂಡ ತಿಳಿಸಲು ಇಷ್ಟಪಡ್ತೇನೆ. ಹೆಚ್ಚಿಗೆ ಮಾತಾಡದೆ ಜಮೀರ್ ಅಹಮದ್ ಅವರು, ಮಧು ಬಂಗಾರಪ್ಪ ಅವರು, ರಾಜಣ್ಣ ಅವರು ಮಾತಾಡಲಿ ಅಂತ ಹೇಳಿ ನನ್ನ ಸಮಯವನ್ನು ಅವ್ರಿಗೆ ಬಿಟ್ಟು ನಾನು ಮಾತನಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.